ಕುರ್ಚಿ ಫೈಟ್ ಮಧ್ಯೆ ಮುಂದುವರೆದ ಡಿನ್ನರ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಮತ್ತು ಟೀಮ್ನಿಂದ ಮತ್ತೆ ಒಗ್ಗಟ್ಟು ಪ್ರದರ್ಶನ. ಕುರ್ಚಿ ಫೈಟ್ ಮಧ್ಯೆ ಮುಂದುವರೆದ ಡಿನ್ನರ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಮತ್ತು ಟೀಮ್ನಿಂದ ಮತ್ತೆ ಒಗ್ಗಟ್ಟು ಪ್ರದರ್ಶನ. ಬೆಳಗಾವಿಯ ಸತೀಶ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಡಿಸಿಎಂ ಸಮರ. ಸಿಎಂ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ. ಅನಾರೋಗ್ಯದ ನಡುವೆಯೂ ಸಿಎಂ ಡಿನ್ನರ್ ಮೀಟಿಂಗ್. ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಕೆಎನ್ ರಾಜಣ್ಣ, ಸಭೆಯಲ್ಲಿ ಕೆಜೆ ಜಾರ್ಜ್ ಸೇರಿ 15ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು. ಸಿದ್ದರಾಮಯ್ಯ ಮತ್ತು ಟೀಮ್ನಿಂದ ಮತ್ತೆ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೆಳಗಾವಿಯ ಸತೀಶ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಮೊನ್ನೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಔತಣಕೂಟವನ್ನು ಏರ್ಪಾಡು ಮಾಡಿದ್ರು. ಆ ಒಂದು ಔತಣಕೂಟದಲ್ಲಿ 20 ಶಾಸಕರು ಕೂಡ ಭಾಗಿಯಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ರಾಜಣ್ಣ ಅವರು ಕೂಡ ಹೇಳಿದರು. ಮುಖ್ಯವಾಗಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದರು. ಸದ್ಯಕ್ಕೆ ಸಿದ್ದರಾಮಯ್ಯ ಮತ್ತು ಟೀಮ್ನಿಂದ ಮತ್ತೆ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೆಳಗಾವಿಯ ಸತೀಶ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಅಹಿಂದ ಒಗ್ಗಟ್ಟು ಮೀಟಿಂಗ್ನಲ್ಲಿ ಚರ್ಚೆ ಆಗಿದ್ದೇನು? ಹಾಗಾದ್ರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನ ಬಿಡಬೇಡಿ ಅಂತ ಹೇಳಿರ್ತಾರೆ ಸಿಎಂ ಸಿದ್ದರಾಮಯ್ಯಗೆ. ಅಹಿಂದ ನಾಯಕರಿಂದ ಸಲಹೆ ನೀಡಲಾಗಿರುತ್ತೆ. ನಾಯಕತ್ವ ಬದಲಾವಣೆ ಮಾಡದಂತೆ ವರಿಷ್ಠರಿಗೂ ಕೂಡ ಸಂದೇಶ. ಅಧಿವೇಶನ ಮುಗಿತಾ ಇದ್ದಂತೆ ಪವರ್ ಫೈಟ್ ಬಗ್ಗೆ ಚರ್ಚೆ. ಸಿಎಂ ಡಿಸಿಎಂಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬುಲಾವ್ ಬರಬಹುದು. ಸಂಧಾನ ಸಭೆ ಹಿನ್ನೆಲೆ ಅಹಿಂದ ನಾಯಕರ ಮೀಟಿಂಗ್. ಹೈ ಮುಂದೆ ಅಹಿಂದ ಟ್ರಂಪ್ ಕಾರ್ಡ್ ಬಳಸಲು ಪ್ಲಾನ್. ವರಿಷ್ಠರ ಎದುರು ಏನೆಲ್ಲ ಪ್ರಸ್ತಾಪಿಸಬೇಕಂತ ಚರ್ಚೆ ಮಾಡಿರುವ ಸಾಧ್ಯತೆ ಕೂಡ ಇದೆ. ಅಹಿಂದ ಒಗ್ಗಟ್ಟು, ಆ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಮೀಟಿಂಗ್ನಲ್ಲಿ ಬಹಳ ವಿಚಾರವಾಗಿ ಚರ್ಚೆ ಆಗಿರುತ್ತೆ. ಏಕೆಂತಂದರೆ ಅಧಿವೇಶನ ಮುಗಿಲಿ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಹೈಕಮಾಂಡ್ ಕೂಡ ಅದನ್ನೇ ಸೂಚನೆ ಕೊಟ್ಟಿತ್ತು. ಏಕೆಂತಂದರೆ ಎರಡೂ ಕಡೆ ಅಧಿವೇಶನ ಇರೋದ್ರಿಂದ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಏನು ಮಾತನಾಡಬೇಡಿ. ಏಕೆಂತಂದರೆ ವಿರೋಧ ಪಕ್ಷದವರಿಗೆ ಅದು ಆಹಾರ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಏನು ಮಾತನಾಡಬೇಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೆಲವೊಂದಿಷ್ಟು ಸಲಹೆ ಸೂಚನೆ ಎಲ್ಲವನ್ನೂ ಕೂಡ ಕೊಟ್ಟಿದ್ರು. ಸಿಎಂ ಡಿಸಿಎಂಗೂ ಕೂಡ ವರಿಷ್ಠರು ಕೆಲವೊಂದಿಷ್ಟು ಸಲಹೆ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಈಗ ಸಿಎಂ ಆಪ್ತ ವರ್ಗದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವೊಂದಿಷ್ಟು ನಾಯಕರು ಈಗ ಈ ಒಂದು ಅಧಿವೇಶನ ಮುಗಿದ ತಕ್ಷಣ ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರನ್ನ ಭೇಟಿ ಮಾಡೋಣ ಅಂತ ಕೂಡ ಈಗ ಸದ್ಯಕ್ಕೆ ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ಸಿಎಂ ಹುದ್ದೆಯನ್ನ ಬಿಟ್ಕೊಡಬೇಡಿ ಅಂತ ಕೂಡ ಹೇಳಿರ್ತಾರೆ ಸಿದ್ದರಾಮಯ್ಯ ಅವರಿಗೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಅಷ್ಟೇ ಸಿಎಂ ಹುದ್ದೆಯನ್ನ ಬಿಟ್ಕೊಡುವಂತಹ ಮನಸ್ಥಿತಿಯಲ್ಲಿಲ್ಲ.